ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಕ್ಕಳು ಮಕ್ಕಳ ತರ ಇರಬೇಕು. ಇಲ್ಲಿ ಯಾರಿಗೂ ಯಾರ ಹತ್ರ ಹೇಗ್ ಬಿಹೇವ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಏನ್ ಸರ್ ಮೇಡಮ್ ಈ ಥರ ಮಾತಾಡ್ಬಿಟ್ರು? ಅವಳ ಹತ್ರ ನಾನು ಮಾತಾಡ್ತೀನಿ. ಏನೋ ಬೇಜಾರಲ್ಲಿದ್ದಾಳೆ. ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಲೆಕ್ಕ ಹಾಕ್ಬಿಟ್ಟು ನನಗೆ ಫೋನ್ ಮಾಡಿ, ನಾನು ಅರೇಂಜ್ ಮಾಡ್ತೀನಿ. ಸರಿ ಸರ್, ನಾನಿನ್ನು ಬರ್ತೀನಿ. ಸರಿ. ಅಪ್ಪ ಅಮ್ಮ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ? ಪುಟ್ಟ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆಯ್ತಾ? ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಹತ್ರ ಮಾತಾಡಕ್ ಹೇಳಿದ್ನಲ್ಲ, ಏನಾಯ್ತು? ಅಣ್ಣ, ನಾನು ಅವತ್ತೇ ಮಾತಾಡಿದ್ದೀನಿ. ಒಬ್ರು ನ್ಯೂರೋ ಸರ್ಜನ್ ಇದಾರಂತೆ, ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಅವ್ರು ಸರ್ಜರಿ ಮಾಡಿದ್ರೆ 99.9% ಸಕ್ಸಸ್ ಗ್ಯಾರಂಟಿ ಅಂತೆ. ಅವ್ರು ಆಪರೇಷನ್ ಮಾಡಿರೋರೆಲ್ಲ ಇವಾಗ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಿದಾರಂತೆ. ಅವರು ಸದ್ಯದಲ್ಲೇ ಬರ್ತಾರಂತೆ. ಒಂದ್ ಸ್ಕ್ಯಾನಿಂಗ್ ಮಾಡ್ಬೇಕಾಗತ್ತಂತೆ. ನಿನ್ ಗಂಡ ಎಲ್ಲಿ ಕೆಲಸ ಮಾಡೋದು? ನೋಡೋದಿಕ್ಕೆ ಬಕ್ರಾ ತರ ಇದ್ದಾನೆ. ಅವನ್ ಯಾವಾಗ ದುಡ್ಡು ಮಾಡೋದು, ಯಾವಾಗ ಉದ್ಧಾರ ಆಗೋದು? ಅದಕ್ಕೆ ನಾನು ರಾವಣ್ಣ ಹತ್ರ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದೆ. ಅಲ್ಲೂ ಕೆಲಸ ಬಿಟ್ಬಿಟ್ಟು ಬಂದ. ಯಾವುದೋ ಸೆಕೆಂಡ್ ಹ್ಯಾಂಡ್ ಕಾರ್ನ ಡೀಲ್ ಮಾಡ್ತಿದ್ದಾನೆ. ಒಂದ್ಸಲ ರಾವಣ್ಣ ಸ್ಮಗ್ಲಿಂಗ್ ಕೆಲಸ ಕೊಟ್ಟಿದ್ರು. 1 ವಾರಕ್ಕೇನೆ 20-30 ಲಕ್ಷ ದುಡಿತಾ ಇದ್ವಿ. ಕೊನೆಗೆ ಇವನೊಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ದ. ಬೇರೆ ಸ್ಟೇಟ್ಗೆ ಹೋಗಿ ಒಂದು ಐಟಮ್ನ ಡೆಲಿವರಿ ಮಾಡಿ ಬರಬೇಕಿತ್ತು. 1 ಕೋಟಿ ರೂಪಾಯಿ ಕೊಟ್ಟಿದ್ರು ಗೊತ್ತಾ? ಅದನ್ನ ನನ್ನ ಹತ್ರ ಈಸ್ಕೊಂಡು ಹೋಗಿ ಅವನ್ ಮನೆ ಕೊಟ್ಟಿದ್ದಾನೋ ಖರ್ಚು ಮಾಡ್ಕೊಂಡಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ನಾನು ಕೇಳಿದ್ರೆ ಆನ್ಸರೇ ಮಾಡಲ್ಲ. ಏನು ನನ್ನ ಹೆಸರು ಹೇಳ್ಕೊಂಡು ಡಿಸ್ಕಷನ್ ನಡೀತಾ ಇದೆ? ಡಿಸ್ಕಷನ್ ಮಾಡೋಷ್ಟೆಲ್ಲ ದೊಡ್ಡೋನಲ್ಲ ನೀನು. ನಮ್ಮಣ್ಣ ಕೇಳಿದ್ರು ನೀನ್ ಎಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ. ಅದಕ್ಕೆ ಯಾವುದೋ ಸೆಕೆಂಡ್ ಹ್ಯಾಂಡ್ ಕಾರ್ನ ಡೀಲ್ ಮಾಡ್ತಿದ್ದಾನಂತ ಹೇಳ್ದೆ. ರಾವಣ ಹತ್ರನೂ ಬಿಟ್ಟಿದ್ದೆ, ಅಲ್ಲೂ ಕೆಲಸ ಬಿಟ್ಟು ಬಂದ ಅಂತ ಹೇಳ್ತಿದ್ದೆ. ಹೌದು, ಯಾಕೆ ನೀನ್ ರಾವಣ ಹತ್ರ ಕೆಲಸ ಬಿಟ್ಟಿದ್ದು? ಅಲ್ಲಿಗೆ ಹೋಗಕ್ಕೆ ಏನ್ ನಿನ್ಗೆ? ನೀನ್ ಯಾವ ಸೀಮೆ ಹೆಂಡ್ತಿನೇ ಅಂತ 3rd ಕ್ಲಾಸ್ ಕ್ರಿಮಿನಲ್ ಹತ್ರ ಕೆಲಸ ಮಾಡು ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಆಯ್ತು, 1 ಕೋಟಿ ರೂಪಾಯಿ ಕ್ಯಾಶ್ ಎಲ್ಲಿ? ಕೊಡಕ್ಕಾಗಲ್ಲ. ಏನೀಗ? ಅಣ್ಣ, ಏನ್ ಹೊಡಿತ್ಯಾ? ಹೊಡಿ ಬಾ. ನನ್ಗೂ 2 ಕೈ ಇದೆ. ಅಣ್ಣ, ಒಂದು ಹೊಡಿಯೋದಕ್ಕೆ, ಇನ್ನೊಂದು ತಡಿಯೋದಕ್ಕೆ. ಏಯ್ ನೋಡೋಣ. ನೀನು ಅಣ್ಣ, ಬಾಯ್ ಕಡೆ. ಏಯ್ ಸುಮ್ಮನೆ ಇರೋ, ನಡಿಯೋ ಆ ಕಡೆ. ನಡಿಯೋ ನೀನು. ರಾಕಿ, ಆದಷ್ಟು ಬೇಗ ಕಲ್ಪನನ ಯೂಸ್ ಮಾಡಿಕೊಂಡು ಶಿವಗಾಮಿ ಆಸ್ತಿನ ಲೀಸಿಗೆ ಹಾಕ್ಸ್ಕೋಬೇಕು.
ಈಗಾಗಲೇ ತುಂಬ ಲೇಟ್ ಆಗಿದೆ. ಒಂದೊಂದು ದಿನ ಕಳೆದಂಗೂ ಆಸ್ತಿ ನಮ್ಮ ಕಂಟ್ರೋಲಿಗೆ ಸಿಗೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಆ ಕಲ್ಪನಾ ಶಿವಗಾಮಿ ಮನೆಗೆ ಹೋಗಿ ಎಷ್ಟು ದಿವಸ ಆಯಿತು. ಬ್ರಿಡ್ಜ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದ್ದು. ಟ್ರಾನ್ಸ್ಪೋರ್ಟ್ ಬೇರೆಯವ್ರಿಗೆ ಲೀಸ್ ಕೊಡೋದಷ್ಟೇ ಬಿಟ್ರೆ ಬೇರೆ ಏನೂ ಮಾಡೇ ಇಲ್ಲ. ಅಶೋಕ್ ಬೇರೆ ಇಂಡಿಯಾಗೆ ಬಂದಿದ್ದಾನೆ. ಅವನಿಗೇನಾದರೂ ಮನೇಲಿರೋದು ಶಿವಗಾಮಿ ಎಲ್ಲ ಕಲ್ಪನಾ ಅಂತ ಏನಾದರೂ ಗೊತ್ತಾದ್ರೆ ನಾವು ಇಷ್ಟು ದಿನ ಮಾಡಿರೋ ಕೆಲಸ ಎಲ್ಲ ವೇಸ್ಟ್ ಆಗುತ್ತೆ. ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಕೆಲಸ ಮಾಡ್ಬೇಕ್ರ ಒಂದು ಬಾರಿ. ನೀವೊಂದು ಡೇಟ್ ಹೇಳಿ, ಆ ದಿನಕ್ಕೆ ಕಲ್ಪನಾನ ರೆಡಿ ಮಾಡ್ತೀನಿ. ನಾವು ಅಗ್ರಿಮೆಂಟ್ ಮಾಡಿಕೊಂಡು ರಿಜಿಸ್ಟರ್ ಆಫೀಸ್ನ ಬುಕ್ ಮಾಡಿ ಆಸ್ತಿನ ಲೀಸ್ಗೆ ಹಾಕ್ಕೊಳ್ಳೋ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ಬೇಕು. ಇವತ್ತೇ ಲಾಯರ್ನ ಮೀಟ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿಸ್ತೀನಿ. ಬಾಸ್, ಲಾಯರ್ ಕಾಲ್ ಮಾಡಿದ್ರು. ಈಗ ತಾನೇ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ, ಹೇಳು. ಬ್ರಿಡ್ಜ್ ಕ್ರ್ಯಾಕ್ ಬಿಟ್ಟಿರೋ ಕೇಸಲ್ಲಿ ಹಿಯರಿಂಗ್ ಬರ್ತಾ ಇದೆ. ಡೇಟ್ಸ್ ಯಾವಾಗ ಅಂತ ಸಂಜೆ ಕಾಲ್ ಮಾಡಿ ಹೇಳ್ತೀನಿ ಅಂದರು. ಈ ಒಂದು ಕೇಸು ಅವಾಗವಾಗ ಬಂದು ಟಾರ್ಚರ್ ಕೊಡ್ತಾ ಇದೆ. ಜಡ್ಜ್ಮೆಂಟ್ ಬರೋದ್ರೊಳಗೆ ಹೇಗಾದ್ರೂ ಮಾಡಿ ಈ ಕೇಸ್ನ ಹೊಡೆದಾಕ್ಬೇಕು. ಹೇಗಿದ್ರು ಶಿವಗಾಮಿ ನಮ್ಮ ಕಸ್ಟಡಿಯಲ್ಲಿ ಇದ್ದಾಳಲ್ಲ ಬಾಸ್. ಅಶೋಕ್ಗೆ ಬ್ರಿಡ್ಜ್ ಕ್ರ್ಯಾಕ್ ಆಗಿರೋ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಶಾಂಭವಿ ಕನ್ಸ್ಟ್ರಕ್ಷನ್ ಅವರು ಅವ್ರದೇ ತಪ್ಪು, ಸುಮ್ಮನೆ ಸುಳ್ಳಾಪಾದನೆ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. ಅವ್ರು ಕೊಟ್ಟಿರೋ ಸಾಕ್ಷಿ ಎಲ್ಲ ಫೇಕ್ ಅಂತ ಪ್ರೂವ್ ಮಾಡೋಕ್ಕಾಗಲ್ವಾ? ಹೇಗಿದ್ರು ಕಲ್ಪನಾ ನಾವೇನು ಹೇಳ್ತೀವೋ ಅದನ್ನೇ ಕೇಳ್ತಾಳೆ. ಶಿವಕುಮಾರ್ ಬೇರೆ ಆಫೀಸಲ್ಲಿಲ್ಲ. ನಮಗಿದೇ ಸರಿಯಾದ ಸಮಯ ಅಲ್ವಾ ಬಾಸ್? ನೋಡೋಣ, ನಾನು ಲಾಯರ್ ಹತ್ರ ಮಾತಾಡ್ತೀನಿ. ಏನ್ ರಾಕಿ, ಏನ್ ಅವಾಗಿಂದ ಏನು ಮಾತಾಡ್ತಾನೆ ಇಲ್ಲ? ರಮ್ಯಾ ಕೇಸ್ನ ಮತ್ತೆ ರೀಓಪನ್ ಮಾಡಬೇಕು ರಾವಣ್ ಬಾಯಿ. ಒಂದೊಳ್ಳೆ ಲಾಯರ್ನ ಹುಡುಕ್ತಾ ಇದ್ದೀನಿ. ರಾಕಿ, ನಮ್ಮ ಲಾಯರ್ ಹತ್ರನೇ ಮಾತಾಡ್ಬೋದಲ್ಲ? ಬೇಡ ರಾವಣ್ ಬಾಯಿ, ಬೇರೆ ಲಾಯರ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ರಾಕಿ, ನಮ್ಮ ಲಾಯರ್ನೇ ಬೇಡ ಅಂತಿದ್ಯಾ? ಅವ್ರಿಗೆ ನಮ್ಮದೇ ಕೇಸು ಸುಮಾರಿದೆ. ಈ ಕೇಸ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಒಬ್ಬರು ದೊಡ್ಡ ಕ್ರಿಮಿನಲ್ ಲಾಯರ್ ಹತ್ರ ಮಾತಾಡಿದ್ದೀನಿ. ಏನಿದ್ರು ಹೇಳು, ನಾನು ಸಹಾಯ ಮಾಡ್ತೀನಿ. ಆಯ್ತು ರಾವಣ್ ಬಾಯ್, ಆವಾಗಲೇ ಲಾಯರ್ಗೆ ಕಾಲ್ ಮಾಡಿದ್ದೆ, ಮೀಟ್ ಮಾಡಕ್ಕೆ ಹೇಳಿದ್ದಾರೆ. ನಾನಿನ್ನು ಬರ್ತೀನಿ. ಸರಿ ರಾಕಿ. ಹೇಗೆ ಆಡ್ತಿದ್ದಾಳೆ ಶಿವಗಾಮಿ. ಬೆಳಿಗ್ಗೆ ಶಿವಕುಮಾರ್ 2 ಅಂತ ಬಂತು. ಶಿವಕುಮಾರ್ದು ಒಂದೇ ನಂಬರು ನನ್ನ ಹತ್ರ ಇರೋದು. ಬಟ್ ಆ ಫೋನ್ ಬಂದಮೇಲೆ ಶಿವಗಾಮಿ ಬೇರೆ ಥರನೇ ಮಾತಾಡ್ಲಿಲ್ಲ. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಗೊತ್ತಾಗತ್ತೆ. ಹಲೋ ಅಶೋಕ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಶಿವಕುಮಾರ್, ನೀವು ಹೇಗಿದ್ದೀರಿ? ನಿಮ್ಮ ಮಗಳು ಹೇಗಿದ್ದಾರೆ? ಎಲ್ಲ ತುಂಬ ಚೆನ್ನಾಗಿದ್ದಾರೆ ಸರ್. ಹಾಂ ಸರಿ, ನಾನು ಫೋನ್ ಮಾಡಿದ ವಿಷಯ ಏನು ಅಂತಂದರೆ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಹೇಳಿ ಸರ್.
ಶಿವಕುಮಾರ್, ನಿಮ್ಮ ಹತ್ರ 2 ಸಿಮ್ ಇದೆಯಾ?